ಒಂದು ಕಡೆಯಲ್ಲಿ ಇಷ್ಟು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿ ನಡೀತಾ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಶ್ರೀಪಾದ್ ರೇಣು ಅವರಿದ್ದಾರೆ, ಕೆಪಿಸಿಸಿಯ ವಕ್ತಾರರು. ಸ್ವಾಗತ ನಮಗೆ ಶ್ರೀಪಾದ್ ರೇಣು ಅವರು. ಇನ್ನು ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, JDSನ ವಕ್ತಾರರು. ಸ್ವಾಗತ ನಮಗೆ ನಾಗೇಂದ್ರ ಪ್ರಸಾದ್ ಅವರೇ. ಭಾಸ್ಕರ್ ರಾವ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಮಗೆ ಭಾಸ್ಕರ್ ರಾವ್ ಅವರೇ. ವಿವೇಕ್ ರೆಡ್ಡಿ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ನಮಗೆ ವಿವೇಕ್ ರೆಡ್ಡಿ ಅವರೇ. ಮೊದಲನೇ ಪ್ರಶ್ನೆ ನಾಗೇಂದ್ರ ಪ್ರಸಾದ್ ಅವರು ಕೇಳಿಬಿಡ್ತೀನಿ. ನಾಗೇಂದ್ರ ಪ್ರಸಾದ್ ಅವರೇ, ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡ್ತಾ 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 ನೋಡಿ, ಸಪೋರ್ಟ್ ಕೊಟ್ರೆ ಸರಿ, ಪ್ಲಾನ್ ಬಿ ನನ್ನ ಬಳಿ ರೆಡಿ ಇದೆ, BJP ಕಾಯ್ತಾ ಇದ್ದಾರೆ, ಹೋಗ್ಬಿಡ್ತೀನಿ ಅಂತ ಹೇಳಿ ಮಂಡ್ಯದಲ್ಲಿ ರಾಮನಗರದಲ್ಲಿ ಇದಕ್ಕಿಂತ ಮುಂಚೆನೇ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ ಕಾಂಗ್ರೆಸ್ ಮತ್ತು JDS ನಡುವೆ. ಅದಕ್ಕೆ ಇದೀಗ ಇನ್ನೊಂದು ಹೆಜ್ಜೆ. ಇದಕ್ಕೆ ಸಂಬಂಧಪಟ್ಟಂತ CM ಲಿಂಗಪ್ಪನವರಾದರೂ ಮಾತನಾಡಿಕೊಳ್ಳಿ, ಇಕ್ಬಾಲ್ ಅವರಾದರೂ ಮಾತನಾಡಲಿ, ಜಿಯಾವುಲ್ಲಾ ಅವರಾದರೂ ಮಾತನಾಡಲಿ, ಲೆಕ್ಕಕ್ಕಿಲ್ಲ ನಿಮಗೆ. ಒಟ್ಟಲ್ಲಿ ಕಾಂಗ್ರೆಸ್ಸನ್ನು ಮುಗಿಸ್ಬೇಕು, ರಾಮನಗರದಲ್ಲಿ ಮಂಡ್ಯದಲ್ಲಿ ಮುಗಿಸ್ಬಿಡ್ಬೇಕು. ಈ ಪ್ಲಾನ್ ಮಾಡಿಕೊಂಡು ಎಲೆಕ್ಷನ್ ನಡೀತಾ ಇದೆಯಾ ಅಂತ. ಇದಕ್ಕಿಂತ ಮೊದಲನೇದಾಗಿ ರಮಾಕಾಂತ್ ಅವರೇ ತಮಗೊಂದು ವಿಚಾರವನ್ನು ಹೇಳಬೇಕಾಗುತ್ತೆ. ದಯಮಾಡಿ ತಾವೊಂದು ಅರ್ಥ ಮಾಡ್ಕೋಬೇಕು. ಜಯನಗರದಲ್ಲಿ ನಮ್ಮ ಕ್ಯಾಂಡಿಡೇಟ್ ಇದ್ರೂ ಕೂಡ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದೀವಿ ಅಂತಕ್ಕಂಥ ತಾವು ದಯಮಾಡಿ ಮರಿತಾ ಇದ್ದೀರಾ. ನಮ್ಮ ಕ್ಯಾಂಡಿಡೇಟ್ನ ನಾವು ಹಾಕಿ ಕೂಡ ವಾಪಸ್ ತೆಗೆಸಿದ್ದೀವಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ದೋಸ್ತಿ ಸರ್ಕಾರದಲ್ಲಿ ಎಲ್ಲೂ ಕೂಡ ರಾಜಿ ಆಗಿಲ್ಲ. ಇಬ್ಬರಿಗೂ ಕೂಡ ಸಮಾನವಾದಂತ ಪಾಲನೆ ಕೊಟ್ಟು ಜಯನಗರದಲ್ಲಿ ನೀವು ಪಡೆದ ಮತಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಪಡೆದ ಗೆಲುವಿನ ಮತಗಳ ಅಂತರ ಎರಡು ಈಕ್ವಲ್ ಸರ್. ತುಂಬಾ ಸ್ಟ್ರಾಂಗ್ ಹೋಲ್ಡ್ JDSಗೆ ಅಂತ ಜಯನಗರ ಬಗ್ಗೆ ಹೇಳ್ಬೇಡಿ. ಇದು ಜಯನಗರವನ್ನ ಯಾವುದೇ ಕಾರಣಕ್ಕೂ ರಾಮನಗರಕ್ಕೂ ಮಂಡ್ಯಕ್ಕೂ ಕಂಪೇರ್ ಮಾಡ್ಬಿಡಿ ದಯವಿಟ್ಟು. ಜಯನಗರ ಬೇರೆ, ಮಂಡ್ಯ ಬೇರೆ, ರಾಮನಗರ ಬೇರೆ. ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಎಷ್ಟು ಮತಗಳ ಅಂತರದಿಂದ ಸೌಮ್ಯ ರೆಡ್ಡಿ ಅವರು 2800 ಚಿಲ್ಲರೆ ಮತಗಳನ್ನು ತಿಳ್ಕೊಳ್ಳಿ, ಅಷ್ಟೇ ಮತಗಳು JDS ಕ್ಯಾಂಡಿಡೇಟ್ ಪಡಿತಾ ಇದ್ದಿದ್ದು. ವ್ಯತ್ಯಾಸ ಇದೆ. ರಮಾಕಾಂತ್ ಅವರೇ, ಒಂದು ಓಟಿಂದ ಗೆದ್ದಿರ್ತಕ್ಕಂತ ಉದಾಹರಣೆಗಳು ತಮ್ಮ ಕಣ್ಣು ಮುಂದೆ ಇದೆ. ಯಾವುದೇ ಇದೆ, ಖಂಡಿತ ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ನಾವು ಎಲ್ಲೂ ಕೂಡ ಕೇವಲ ಲಘುವಾಗಿ ಮಂಡ್ಯ ರಾಮನಗರ ಜಯನಗರಕ್ಕೆ ಹೋಲಿಸಬೇಡಿ ಸರ್. JDS ಪಕ್ಷ ಮತ್ತು ಬೆಂಗಳೂರಿನ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಲೇಬೇಡಿ ನೀವು. ತಾವು ಬಳ್ಳಾರಿ ಮತ್ತೆ ಜಮಖಂಡಿ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗಾದ್ರೆ ಮೈಸೂರು ರೋಡ್ ಇಂದ ಶುರು ಮಾಡ್ತಾ ಇದ್ದೀನಿ ಸರ್. ಮೈಸೂರು ರೋಡ್, ಮೈಸೂರು ರಸ್ತೆ, ರಾಮನಗರ, ಮಂಡ್ಯದ ಬಗ್ಗೆ ಮಾತಾಡಿ. ನಾನು ಮಾತಾಡದೇ ಇದ್ರು CM ಲಿಂಗಪ್ಪನವರು ಮಾತಾಡಿದ್ದಾರೆ, ಇಕ್ಬಾಲ್ ಅವರು ಮಾತಾಡಿದ್ದಾರೆ. ಮುಗಿಸ್ಬಿಡ್ತಾರೆ ನಮ್ಮ ಪಾರ್ಟಿ ಕತೆ. ನನ್ನ ಹೆಣ ಪ್ರಚಾರಕ್ಕೆ ಬರಲ್ಲ ಅಂದ್ರೆ CM ಲಿಂಗಪ್ಪನವರು ಸುಮ್ಮನೆ ಮಾತಾಡ್ತಾ ಇದ್ದಾರೆ. CM ಲಿಂಗಪ್ಪನವರು ಸರ್, ಒಂದು ಮಾತನ್ನು ಹೇಳ್ತಿದ್ದೀನಿ ಕೇಳಿ. ಇದು ಎರಡು ಪಕ್ಷಗಳು ಮಾಡಿಕೊಂಡಿರ್ತಕ್ಕಂಥ ಹೊಂದಾಣಿಕೆ. ಇದರಲ್ಲಿ ಎಲ್ಲರಿಗೂ ಸಮಪಾಲಿದೆ. ನಾವು ಕೂಡ ಕಾಂಗ್ರೆಸ್ ಅವರಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀವೋ, ಕಾಂಗ್ರೆಸ್ ಅವರು ಕೂಡ JDS ಗೆ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು JDS ನಿಜಕ್ಕೂ ವೀಕ್ ಆಗಿರುವ ಕಡೆ ಎಲ್ಲಿ ವೀಕ್ ಆಗಿರುತ್ತೋ ಆ ಕ್ಷೇತ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗ ಜಯನಗರದಲ್ಲಿ ನಾವು ಬಿಟ್ಕೊಟ್ವಿ ಅಂತ ಹೇಳ್ತಾರೆ, ಅವ್ರ ಪ್ರಕಾರ ನಾವು ಬಿಟ್ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪ್ರಕಾರ ಮಾತನಾಡೋದಾದ್ರೆ ಕಡೆ ಗಳಿಗೆಯಲ್ಲಿ ಅದು ರಾಮಲಿಂಗಾರೆಡ್ಡಿ ಅವರ ಎಫರ್ಟು. ಏನು ಕಾಂಗ್ರೆಸ್ ಪಕ್ಷದ ಅಷ್ಟು ನಾಯಕರು ಸಮಸ್ತವಾಗಿ ಪದ್ಮನಾಭನಗರಕ್ಕೆ ಹೋಗ್ಬಿಟ್ಟು ಮಾತನಾಡ್ಬಿಟ್ಟು ಯಾರು ರಾಮಲಿಂಗಾರೆಡ್ಡಿ ಅವರು ಹೆಲ್ಪ್ ಮಾಡಲಿಲ್ಲ. ಒಬ್ಬರೇ ಸ್ಟ್ರಗಲ್ ಮಾಡಿದ್ದು ಸರ್ ಜಯನಗರದಲ್ಲಿ. ಮಗಳ ಗೆಲುವಿಗೋಸ್ಕರವಾಗಿ ದೇವೇಗೌಡರ ಹತ್ರ ಮಾತನಾಡಿದ್ರು. ಅವ್ರವ್ರ ಆತ್ಮವಿಶ್ವಾಸ ಏನಿತ್ತೋ ಗೊತ್ತಿಲ್ಲ. ಹೊಂದಾಣಿಕೆ ಆಯಿತು, ಗೆದ್ರು, ಕಷ್ಟಪಟ್ಟು ಗೆದ್ರು. BJPಯ ಕೆಲ ಕಾರ್ಪೊರೇಟರ್ಗಳು 3 ಕಡೆ ಕಾರ್ಪೊರೇಟರ್ಗಳು ಕೈ ಕೊಟ್ಟರು, ಒಂದು ಕಡೆ ಗೆದ್ದಿದ್ದಾಯಿತು. ಮಂಡ್ಯ ರಾಮನಗರ ಜಯನಗರ ಅಲ್ಲ ಸರ್. ಕಾರ್ಯಕರ್ತರು ಅಳ್ತಾ ಇದ್ದಾರೆ, ನನ್ನ ಹೆಣ ಕೂಡ ಪ್ರಚಾರಕ್ಕೆ ಬರಲ್ಲ ಅಂತ CM ಲಿಂಗಪ್ಪನವ್ರು ಮಾತನಾಡ್ತಾರೆ ಸರ್, ಸೀನಿಯರ್ ಮೋಸ್ಟ್ ಲೀಡರ್ ಅವರು. ಇಷ್ಟೆಲ್ಲ ಮಾತನಾಡಬೇಕಾದ್ರೆ ಯಾಕೆ ಕಾಂಗ್ರೆಸ್ ಪಕ್ಷವನ್ನು ರಾಮನಗರದಲ್ಲಿ ಮಂಡ್ಯದಲ್ಲಿ JDSಗೆ ಬರ್ಕೊಟ್ಟಿದ್ದೀರಿ ಕರಾರು ಪತ್ರ ಕ್ರಯಪತ್ರದಲ್ಲಿ ಅಂತ ತಾವೊಂದು ಮಾತು ಹೇಳಿದ್ರಿ. ಇವಾಗ 3 ಜನ ಕಾರ್ಪೊರೇಟರ್ಸ್ ಕೈ ಕೊಟ್ಟರು, ಆ ಅನಾಲಿಸಿಸ್ ಎಲ್ಲ ಮಾಡಿದ್ರಿ. ಎಲ್ಲ ಕ್ಷೇತ್ರದಲ್ಲೂ ನಾವು ಅನಾಲಿಸಿಸ್ ಮಾಡ್ಬೋದು, ಅದರೊಳಗೇನು ಸಂಶಯ ಇಲ್ಲ. ನಾನೇನು ಹೋಲಿಕೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಪ್ರತಿ ಕ್ಷೇತ್ರದಲ್ಲಿ ಒಂದೊಂದು ಇದು ಸೋ ಕಾಲ್ಡ್ ಕಾಂಬಿನೇಷನ್ಸ್ ನಡೀತದೆ. ಇದು ಅದೇನು ಹೊಸ್ತೇನಿಲ್ಲ, ರಾಜಕೀಯದಲ್ಲಿ ತಮಗೂ ಗೊತ್ತಿರೋ ವಿಚಾರ. ಯಾವ ಒಂದು ಕ್ಷೇತ್ರನೂ ಯೂನಿಕ್ ಆಗಿಲ್ಲ, ಅದನ್ನು ನಾನು ಒಪ್ಕೊಳ್ಳೋಣ, ಅದರೊಳಗೆ ನಾನೇನು. ಆದರೆ ಈ ಹೇಗೆ ಕಾಂಬಿನೇಷನ್ಸ್ ನಡೀತದೋ, ಒಂದೊಂದು ಕಡೆ ಒಂದೊಂದು ಥರ ಕಾಂಬಿನೇಷನ್ಸ್ ಇರ್ತದೆ, ಅದ್ರ ಪ್ರಕಾರ ಇದು ನಡೀತದೆ ಎಲ್ಲ ಚುನಾವಣೆಗಳು. ಇವಾಗ ನಾವು ರಾಮನಗರದ ವಿಚಾರನೇ ತೊಗೊಳ್ಳೋಣ. ಅದು ಅನೇಕ ವರ್ಷದಿಂದ ಕಾಂಗ್ರೆಸ್ನಲ್ಲಿತ್ತು. ಆಮೇಲೆ ಅಲ್ಲಿ ಕಾಂಗ್ರೆಸ್ನಲ್ಲಿ CM ಲಿಂಗಪ್ಪನವರೇ ಅಲ್ಲಿ MLA ಆಗಿದ್ದರು. ಕೊನೆಗೆ ಅವರೇ ಸೋಲಕ್ಕೆ ಪರಿಸ್ಥಿತಿ ಬಂದಾಗ ದೇವೇಗೌಡರು ಬಂದರು. ಆಮೇಲೆ ಮತ್ತೊಂದು ಕುಮಾರಸ್ವಾಮಿ ಅವರು ಬಂದರು. ಇವರು ಇಕ್ಬಾಲ್ ಅವರು ಬಂದ ಮೇಲೆ 70,000 ವೋಟ್ಸ್ ತೊಗೊಂಡು 20,000 ಬಂದರು. ಅದರೊಳಗೇನು ತಪ್ಪೇನಿಲ್ಲ. ಅವರು CM ಲಿಂಗಪ್ಪನವರು ಎಲ್ಲರೂ ಯಾರು ಹೇಳಿದ್ದು, ನಮಗೆ ಇನ್ನು ಬರೀ 20,000 ವೋಟು ನಮಗೂ ಇವ್ರಿಗೆ ವ್ಯತ್ಯಾಸ ಇದೆ, ಯಾರಿಗೆ ದಳಕ್ಕೆ ನಾವು ಒಂದು ಕ್ಯಾಂಡಿಡೇಟ್ ಹಾಕ್ಕೊಳ್ಳೋಣ ಅಂತ ಒಂದು ಸ್ಥಿತಿನಲ್ಲಿತ್ತು. ಇಲ್ಲ ಅಂತ ಇಲ್ಲ. ಅವ್ರದ್ದೇನೆಂದರೆ ಅನಿತಾ ಕುಮಾರಸ್ವಾಮಿ ಇಸ್ ನಾಟ್ ಕುಮಾರಸ್ವಾಮಿ.
ಭಾಳ ವ್ಯತ್ಯಾಸ ಇದೆ. ಯಾಕೆ ನಾನು ಹೇಳ್ತೀನಿ, ಬೇರೆ ಕ್ಷೇತ್ರಕ್ಕೆ ನಾನು ಬಂದಾಗ ಅದ್ರ ವಿಚಾರ ನಾನು ಮಾತಾಡ್ತೀನಿ ಸ್ಪಷ್ಟವಾಗಿ. ಇದ್ರೂ ಸಹ ಒಂದೊಂದು ಸಲ ಏನಾಗ್ತದೆ, ಪಕ್ಷದಲ್ಲಿ ಒಂದೊಂದು ನಿಲುವು ತೊಗೊಳ್ತಾರೆ. ನಾವೀಗ ಒಂದು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದೀವಿ. ನಾವು ತಾನೇ ಬಿಜೆಪಿ ಹೇಳಿದ ನಿಲುವು ಬಗ್ಗೆ ನಾನು ಹೇಳ್ತೀನಿ. ನೀವೇನಾದ್ರೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನನ್ನ ಜೊತೆ ಬಿಜೆಪಿ ಇದ್ದಾರೆ, ನನ್ನ ಜೊತೆ ಬಿಜೆಪಿ ಇದ್ದಾರೆ. ನಾನು ಹೇಳಾದರೆ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಅವರು ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಮಹಾಗಠಬಂಧನದಿಂದ ಬಿಡಿಸಿದ್ರು ಅಭ್ಯಂತರ ಇಲ್ಲ. ಅದಕ್ಕೆ ಬಿಜೆಪಿ ನಾಯಕರು ಮಾತಾಡ್ತಾರೆ. ನಾನು ಹೇಳ್ತಿರೋದು ಪ್ಲಾನ್ ಬಿ ವಿಚಾರಕ್ಕೆ ಅಧಿಕಾರ ಬೇಕಿರೋದು ನಿಮಗೆ, ನಮಗಲ್ಲ. ಜೆಡಿಎಸ್ ನಾಯಕರು ಮಾತಾಡ್ತಾರೆ, ಕಾಂಗ್ರೆಸ್ ನಾಯಕರಿಗೆ ಅಧಿಕಾರ ಬೇಕು, ನಮಗಲ್ಲ ಅಂತ ಹೇಳಿ. ಒಂದು ನಿಮಿಷ, ನಾನು ನಿಮ್ಮ ಸ್ಟೇಟ್ಮೆಂಟ್ ಬ್ಲಾಕ್ ಮೇಲ್ ಇಂದ ಅವಾಗಿಂದ ಉಪಯೋಗಿಸ್ತಾ ಇದ್ದೀರಲ್ಲ, ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ಅದು ಸ್ಪಷ್ಟವಾಗಿ ಹೇಳ್ತೀನಿ ತಮಗೆ. ನೀವು ಆಗ ಊಹೆ ಮಾಡ್ಕೊಂಡ್ರೆ ನಾನೇ ನಿಮ್ಗೆ ನಿಲ್ಸಕ್ಕಾಗಲ್ಲ. ಲೆಕ್ಕಕ್ಕೆ ಇಲ್ಲ ನಿಮಗೆ. ಫೈಟ್ ಮಾಡೋದು ಅವರು ಸರ್, ಒದೆ ತಿನ್ನೋರು ಅವರು, ಸ್ಟೇಷನ್ ಅವರು. ನಾವು ಚುನಾವಣೆ ನಮಗೂ ಗೊತ್ತು ಏನ್ ಕಷ್ಟ ಸುಖ ಬೀಜೊಳಗೆ, ನಮಗೂ ಗೊತ್ತು. ಇಲ್ಲ ಬ್ಲಾಕ್ ಮೇಲ್ ಅಂತ ಇಲ್ಲ, ಎಲ್ಲರಿಗೂ ಒಪ್ಪಿಗೆ ಇದೆ. ಒಂದು ನಿಮಿಷ, ವಿ ಆರ್ ಅ ಡೆಮಾಕ್ರೆಟಿಕ್ ಪಾರ್ಟಿ, ವಿ ಹ್ಯಾವ್ ಅ ರೈಟ್. ನಾವು ನಮ್ದು ಇದು ಅಭಿಪ್ರಾಯ ಹೇಳೋದು ವ್ಯಕ್ತಪಡಿಸೋದು ತಪ್ಪೇನಿಲ್ಲ. ದಟ್ ಇಸ್ ನಾಟ್ ಬ್ಲಾಕ್ ಮೇಲ್. ಓಕೆ, ಇಟ್ ಇಸ್ ಅ ರೈಟ್ ಇನ್ ದ ಡೆಮಾಕ್ರೆಟಿಕ್ ಪಾರ್ಟಿ. ನಾವು ಹೇಳೋದು ಡಿಸೆಂಟ್ ಇದ್ದೇ ಇರ್ತದೆ. ಪ್ಲೀಸ್ ಡೋಂಟ್ ಯೂಸ್ ದ ವರ್ಡ್ ಬ್ಲಾಕ್ ಮೇಲ್ ಅಷ್ಟೇ. ಇಟ್ ಇಸ್ ನಾಟ್ ಬ್ಲಾಕ್ ಮೇಲ್. ಇವಾಗ ನೋಡ್ರಿ ಸ್ವಾಮಿ, ಸಿಎಂ ಲಿಂಗಪ್ಪ ಇಸ್ ದೇರ್, ಕರೆಕ್ಟ್ ಆಯ್ತಾ? ನಾವು ಇವಾಗ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡ್ತಾರೆ, 100% ಮಾತಾಡಿದ್ದಾರೆ, ಅದ್ರೊಳಗೆ ಏನು ಸಂಶಯ ಇಲ್ಲ. ಇಕ್ಬಾಲ್ ಅವ್ರ ಹತ್ರ ಮಾತಾಡಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಅಂತ ಕರೀಲಿ ಸರ್. ಇದು ದೋಸ್ತಿ ಸರ್ಕಾರ ರಾಜಕೀಯ ನಡೀತಿಲ್ಲ. ದೋಸ್ತಿ ಸರ್ಕಾರಕ್ಕಿಂತ ಮುಂಚೆನೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಜೆಡಿಎಸ್ ಕಡೆಯಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಲ್ಲಲ್ಲ. ರಾಮನಗರದಲ್ಲಿ ಕುಮಾರಸ್ವಾಮಿ ವಿರುದ್ಧವಾಗಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ನೀವು ಹಾಕಲ್ಲ. ಇದು ಅನೇಕ ವರ್ಷದಿಂದ ನಾನು ಇದನ್ನ ಕೇಳ್ಕೊಂಡು ಬಂದಿದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಹಾಗೆ ನೋಡಕ್ ಹೋದ್ರೆ ಎಲ್ಲಾದ್ರೂ ಪ್ಲಾನ್ ಬಿಗೆ ದೇವೇಗೌಡರು ರೆಡಿ. ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಮೆಸೇಜ್ ಕೊಟ್ಟಿದ್ದಾರೆ. ಇದೇ ರೀತಿ ಎಲ್ಲ ಕಡೆ ಬಂಡಾಯ ಹೇಳ್ತಾ ಇದ್ರೆ ನಾವು ಸುಮ್ಮನಿರಲ್ಲ, ಅಧಿಕಾರ ಬೇಕಿರೋದು ನಿಮಗೆ, ನಮಗಲ್ಲ. ನಾವು ಬೇಕಾದ್ರೆ ಬಿಜೆಪಿ ಜೊತೆ ಹೋಗಿ ಕೂಡ ಅಧಿಕಾರವನ್ನು ಮಾಡಬಹುದು ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಕೊಡ್ತಾ ಇದ್ದಂತೆನೆ ಈ ಕಡೆ ಇಕ್ಬಾಲು ಸೈಲೆಂಟು, ಅಲ್ಲಿ ಮಂಡ್ಯದಲ್ಲೂ ಸೈಲೆಂಟ್, ಎಲ್ಲ ಕಡೆ ಸೈಲೆಂಟ್ ಕಾಂಗ್ರೆಸ್ನವರು. ಇನ್ನೇನಾಗುತ್ತೆ, ಅಧಿಕಾರ ಹೋಗ್ಬಿಡುತ್ತೆ ಅಂತ ಹೇಳಿ. ಇದನ್ನ ಬ್ಲಾಕ್ ಮೇಲ್ ಅಂತ ಅಲ್ಲದೆ ನಾನು ಯಾವ ವರ್ಡ್ ಬಳಸಬೇಕು, ಸೂಕ್ತವಾಗಿರೋ ಪದ ನೀವು ಹೇಳ್ಬೋದು, ನನಗೆ ಅಭ್ಯಂತರ ಇಲ್ಲ. ದೇವೇಗೌಡರು ಎಲ್ಲೂ ಹೇಳಿಲ್ಲ. ನಾವು ಫೈನ್ ಸರ್, ಅದು ಸೋರ್ಸ್ ಮಾಹಿತಿ ಮಾತಾಡ್ತೀವಿ ಸರ್. ನೀವು ಅದಕ್ಕೆ ಸೋರ್ಸ್ ಮಾಹಿತಿ ಮಾತಾಡ್ತೀವಿ ಸರ್, ಸೋರ್ಸ್ ಮಾಹಿತಿ ಮಾತಾಡ್ತೀವಿ ನಾವು. ನೀವು ಒಪ್ಕೋಬೇಡಿ. ಜನ ಬ್ಲ್ಯಾಕ್ ಮೇಲಿನ ವ್ಯಾಖ್ಯಾನ ಏನು ಕೊಟ್ಟಿದ್ದೀರಾ ನೀವು, ಅದು ಕರೆಕ್ಟ್ ಆಗಿದೆ, ಅದು ಕಡಿಮೆನೇ ಆಯಿತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೀವು ಇಲ್ಲಿ ಒಂದು ವಿಷಯವನ್ನು ಪ್ರತಿಪಾದಿಸಿದ್ರಿ. ನೀವು ಹೇಳಿದ್ರಿ ಆ ಫೀಲ್ಡ್ ಲೆವೆಲ್ನಲ್ಲಿ, ಆ ರಾಜಕೀಯ ಕೆಳಮಟ್ಟದ ಹಂತದಲ್ಲಿ, ಹಳ್ಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹೊಡೆದಾಡ್ತಾ ಇರೋರು ಕಾರ್ಯಕರ್ತರು. ಕಾಂಗ್ರೆಸ್ ಧ್ವಜವನ್ನು ಇಟ್ಕೊಂಡು, ಜನತಾದಳ ಧ್ವಜವನ್ನು ಇಟ್ಕೊಂಡು, BJP ಧ್ವಜವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರೋರು ಕಾರ್ಯಕರ್ತರು ಪರಸ್ಪರ ಅವರು ಹೊಡೆದಾಡ್ತಾ ಇದ್ರು ಮೇಲ್ಗಡೆ ಒಪ್ಪಂದಗಳು ನಡೀತಾವೆ, ಕೆಳಗಡೆ ಹೈ ಲೆವೆಲ್ನಲ್ಲಿ ಒಪ್ಪಂದಗಳು ನಡೀತಾವೆ. ಆ ಹೈ ಲೆವೆಲ್ ಒಪ್ಪಂದಗಳನ್ನ ನಾವು ಏನಂತ ಹೇಳ್ಬೇಕು, ಯಾವ ಆಧಾರದ ಮೇಲೆ ಮಾಡ್ಕೊಂಡ್ರು ಅಂತ ಹೇಳ್ಬೇಕು, ಅಡ್ಜಸ್ಟ್ಮೆಂಟ್ ಮೇಲೆ ಮಾಡ್ಕೊಂಡು. ಒಂದೇ ತಾಯಿ ಮಕ್ಕಳು ಅಂತ ಇದ್ದಾರೆ ಸರ್ ಎಲೆಕ್ಷನ್ ಅಲ್ಲಿ. ಇದಕ್ಕಿಂತ ಮುಂಚಿನ ಎಲೆಕ್ಷನ್ ಏನು ಮಾತಾಡ್ತಾ ಇದ್ರು ಗೊತ್ತಾ? ಇವನ ಪ್ರಾಣಿ ಗೆಲ್ಲಲ್ಲ, ಅವನ ಪ್ರಾಣಿ ಗೆಲ್ಲಲ್ಲ. ಇವಾಗ ಕೇಳಿದ್ರೆ ಒಂದೇ ತಾಯಿ ಮಕ್ಕಳು ಅಂತ ಎಲ್ಲರೂ. ಈ ಒಂದು ಬರ್ತೀನಿ, ಒಂದೇ ತಾಯಿ ಮಕ್ಕಳು. ಈ ವಿಷಯ 4 ತಿಂಗಳ ಮುಂಚೆ ಇದೇ ಪಾರ್ಟಿ ನಾಯಕರು ಮಾತಾಡಿದ್ರು ಪ್ರಾಣಿ ಗೆಲ್ಲಲ್ಲ ಅಂತ. ಇದೇ ನಾಯಕರು ಇವಾಗ ಮಾತಾಡ್ತಾರೆ ಒಂದೇ ತಾಯಿ ಮಕ್ಕಳು ಅಂತ. ಈಗ ಏನಾಗಿದೆ ಅಂದ್ರೆ ಸಮ್ಮಿಶ್ರ ಸರ್ಕಾರದ ಈ ಚುನಾವಣೆಗಳು ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಮುಂಚೆ ಇದ್ದಿದ್ದೇನು, ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಪಾರ್ಟಿಗೂ 3 ಕಡೆನೂ ಬಿ ಫಾರ್ಮ್ ಸಿಗ್ತಾ ಇತ್ತು. ಇವಾಗ ಏನಾಗಿದೆ, ಒಪ್ಪಂದಗಳು ಮಾಡ್ಕೊಬೇಕು, ಅಲ್ಲಲ್ಲಿ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಬೇಕು, ಅಡ್ಜಸ್ಟ್ಮೆಂಟ್ಗಳು ಮಾಡಿ ನೀವು ನಿಲ್ತೀರಾ, ಇಲ್ಲಿ ನಾವು ನಿಲ್ತೀರಾ ಅನ್ಬೇಕು. ಈ ಕಲ್ಯಾಣ ಮಂಟಪಕ್ಕೆ ನುಗ್ಗೋದಕ್ಕೆ 2 ದ್ವಾರ ಇತ್ತು, ಇವಾಗ ಒಂದೇ ಒಂದು ದ್ವಾರ ಇದೆ. ನುಗ್ಗಲು ಶುರು ಆಗಿದೆ. ಈ ನುಗ್ಗಲ್ನಲ್ಲಿ ಯಾರು ಒಳಗಡೆ ಹೋಗ್ತಾರೆ ಸಾಕಪ್ಪ ನಾನು ಅಂತ ಪರದಾಟ ಶುರು ಆಗಿದೆ. ಇದು ಕಾಂಗ್ರೆಸ್ ಹಾಗೂ ಜೆಡಿಎಸ್. ಅವರ ಒಂದು ಪ್ರಶ್ನೆ ಇದೆ ಸರ್, ಒಂದು ಪ್ರಶ್ನೆ ಇದೆ ನಂದು. ಈಗ ಸರ್ ಇವ್ರದ್ದು ಮೈತ್ರಿ ಸರ್ಕಾರ ಇದೆ,
ಯಾವುದೋ 1 ಸೀಟು 2 ಸೀಟು ನಿರ್ಣಾಯಕ ಆಗಿಬಿಟ್ಟು ಅದರಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ಟು ಸರ್ಕಾರವೇ ಬಿದ್ದು ಹೋಗುತ್ತೆ ಪರಿಸ್ಥಿತಿ ಇಲ್ಲ. ಕಂಫರ್ಟಬಲ್ ಆಗಿದ್ದಾರೆ ಸರ್ ಅವರು. ಒಂದು ಮೈತ್ರಿ ಸರ್ಕಾರ ಮಾಡಲಿಕ್ಕೆ, ಸರ್ಕಾರ ರಚನೆ ಮಾಡಲಿಕ್ಕೆ ಎಷ್ಟು ನಂಬರ್ ಬೇಕೋ ಅಷ್ಟು ನಂಬರ್ ಇದ್ದಾರೆ. ಅವರವ್ರ ಕ್ಷೇತ್ರಗಳಲ್ಲಿ ಅಸ್ತಿತ್ವದ ಉಳಿವಿಗೋಸ್ಕರವಾಗಿ ಹೇಳಿದ್ರಲ್ಲ, ತುಂಬ ಈ ಗ್ರಾಮ ಪಂಚಾಯತ್ ಎಲೆಕ್ಷನಲ್ಲಿ ಫ್ರೆಂಡ್ಲಿ ಫೈಟ್ ಅಂತ ಹೇಳಿ, ಈಗ ಫ್ರೆಂಡ್ಲಿ ಫೈಟ್ ಮಾತಿಲ್ಲ. ಹೇಗೆ ಸರ್ ಇದು? ಫ್ರೆಂಡ್ಲಿ ಫೈಟ್ ಮಾಡಬಾರ್ದು ಅಂತಿದೆಯಾ? ಮಾಡಲಿ ಬಿಡಿ, JDS ನಿಲ್ಲಿ, ಕಾಂಗ್ರೆಸ್ ನಿಲ್ಲಿ, BJP ನಿಂತ್ಕೊಳ್ಳಿ. ಈಗ ಯಾಕೆ ಫ್ರೆಂಡ್ಲಿ ಫೈಟ್ ಮಾತಿಲ್ಲ? ವೈ? ಈಗ ಇವ್ರು ಎರಡು ಪಕ್ಷದ್ದು ಅವ್ರದ್ದು ಡಿಕ್ಲೇರ್ಡ್ ಏನಂದ್ರೆ, ಈಗ ಏನು ಚುನಾವಣೆ ಮುಗಿದ ನಂತರದಲ್ಲಿ BJPಗೆ ಮ್ಯಾಂಡೇಟ್ ಇತ್ತು, ಆದರೆ ನಂಬರ್ ಇಲ್ಲಿತ್ತು, ಇವ್ರ ಜೊತೆಯಲ್ಲಿತ್ತು ನಂಬರ್, ಅದು 1 ಗಂಟೆ. ಎರಡನೇದು, ಇವರದ್ದು ಅನ್ಹೋಲಿ ಅಲಯನ್ಸ್ ಅಂತ ಹೇಳಿ BJPಯವರು ಹೇಳಿದರು, ಅದು ತಪ್ಪು. ಅದು ಯಾಕೆ ತಪ್ಪು ಅಂದರೆ, ಕಾನ್ಸ್ಟಿಟ್ಯೂಷನ್ನಲ್ಲಿ ಚುನಾವಣೆ ನಂತರ 2 ಪಕ್ಷಗಳು ಒಂದಾಗಬಾರ್ದು, ಒಟ್ಟಿಗೆ ಸೇರಬಾರ್ದು ಹೇಳಿ ಎಲ್ಲೂ ಇಲ್ಲ. ಹಾಗಾಗಿ ಇವರಿಗೆ ಮ್ಯಾಂಡೇಟ್ ಇದ್ದರೂ ಕೂಡ ಇವರು ಅಧಿಕಾರ ಕಳ್ಕೊಬೇಕಾಯ್ತು, ನಂಬರ್ ಇದೆ ಹೇಳೋಕ್ಕಾಗ ಇವರು ಅಧಿಕಾರಕ್ಕೆ ಬಂದರು. ಈಗಿರೋದು ನೆಕ್ಸ್ಟ್ ಸ್ಟೆಪ್ ಅವ್ರದ್ದಿರೋದೇನು ಅಂತಂದರೆ, ಕೈಗೆ ಸಿಕ್ಕಿರೋ ಅಧಿಕಾರನ ಉಳಿಸ್ಕೋಬೇಕು. ಈಗ ನೀವು ಪದೇ ಪದೇ ಹೇಳಿದ ಹಾಗೆ 2 ಆಪ್ಷನ್ ಇದೆ. JDS ಮುಂದುಗಡೆ 2 ಆಪ್ಷನ್ ಇದೆ ಅವರಿಗೆ. ಅವರು ಕಾಂಗ್ರೆಸ್ಸಿಗೆ ಅವರು ಏನು ಯಾವಾಗಲೂ ಅವರೇನು ಅವರು ತಮ್ಮ ಹೆಗಲ ಮೇಲೆ ಪಲ್ಲಕ್ಕಿಯನ್ನು ಹೊರಬೇಕಾದ ಅಗತ್ಯ ಅವರಿಗಿಲ್ಲ. ಆದರೆ ಕಾಂಗ್ರೆಸ್ಸಿಗೆ ದೇವೇಗೌಡರ ಪಲ್ಲಕ್ಕಿಯನ್ನು ಹೊರಬೇಕಾದ ಸ್ಥಿತಿ ಇದೆ. ಆಯ್ತಾ? ಇದು ಹೇಗಾಯಿತು ಅಂದರೆ, ನನಗೊಂದು ಹಳೆಯದೊಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆದರು. ಪ್ರೈಮ್ ಮಿನಿಸ್ಟರ್ ಆಗೋ ಹೊತ್ತಿಗೆ, ಅದಕ್ಕಿಂತ ಮುಂಚೆ ನಾವು ನೋಡಿದರೆ ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಅವರು ತಂದ ನಂತರದಲ್ಲಿ ನರಸಿಂಹರಾವ್ ಗೌರ್ಮೆಂಟಲ್ಲಿ ಈ ಕಮ್ಯುನಿಸ್ಟರು ಇಡೀ ದೇಶದ ಇದು ಮಾಡಿದರು. ಈ ದೇಶದ ಆರ್ಥಿಕ ವ್ಯವಸ್ಥೆನ ಹಾಳುಗೆಡವಿದ್ರು ಮನಮೋಹನ್ ಸಿಂಗ್ ಅಂತ ಅನ್ನೋದು ಅವರದ್ದು ಇದಾಗಿತ್ತು. ಈ ದೇಶಕ್ಕೆ ಒಂದು ದುರದೃಷ್ಟ ಕಾದಿರೋದು ಯಾರಿಂದ ಆದರೆ ಈ ನ್ಯೂ ಎಕನಾಮಿಕ್ ಪಾಲಿಸಿಯಿಂದ ಹೇಳೋದು BJP ಇದು ಕಮ್ಯುನಿಸ್ಟ್ ಘೋಷಣೆ ಆಗಿತ್ತು. ಕೆಲವೇ ವರ್ಷಗಳಲ್ಲಿ ಅದೇ ಮನಮೋಹನ್ ಸಿಂಗ್ ಅವರ ಪಲ್ಲಕ್ಕಿಯನ್ನು ಕಮ್ಯುನಿಸ್ಟರು ಹೊತ್ತರು. UPA ಗೌರ್ಮೆಂಟಲ್ಲಿ ಅವರು ಪಲ್ಲಕ್ಕಿಯನ್ನು ಹೊತ್ತಂಥ ಘಟನೆಯನ್ನು ನಾವು ನೋಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಆ ಥರದ ಏನು ನಾನು ಸೈದ್ಧಾಂತಿಕವಾದ ಇಶ್ಯೂ ಇಲ್ಲದೆ ಇದ್ದರೂ ಇವತ್ತು ಕಾಂಗ್ರೆಸ್ನವರು 70 ಸೀಟ್ ಇಟ್ಕೊಂಡು ಅವರು 37 ಸೀಟ್ನವ್ರನ್ನ CM ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳೋವಂಥ ಪರಿಸ್ಥಿತಿ ಇದೆ. ಇದರೊಳಗೆ JDS ರೋಲ್ ನನ್ನ ಪ್ರಕಾರ ಕಡಿಮೆ. ಅವ್ರದ್ದು ನಿಂತು ಆ ನಾಟಕ ನೋಡ್ತಾ ಇರೋ ಅಂಥ ಸ್ಥಿತಿ ಒಳಗೆ ಇವತ್ತು ದೇವೇಗೌಡರು ಇದ್ದಾರೆ. ನಾನು ಯಾವಾಗಲೂ ಪದೇ ಪದೇ ಇಂತಹ ಪ್ಯಾನಲ್ನಲ್ಲಿ ಹೇಳ್ತೀನಿ, ಇಡೀ ದೇಶದಲ್ಲಿ ಎಲ್ಲರೂ ಒಂದು ರೀತಿ ಯೋಚನೆ ಮಾಡಿದರೆ ದೇವೇಗೌಡರು ಒಂದು ರೀತಿ ಯೋಚನೆ ಮಾಡ್ತಾರೆ. ಅವರು 24 ತಾಸಿನ ಪಾಲಿಟಿಷಿಯನ್. ಅವರು ಕರ್ನಾಟಕದ ಮಟ್ಟಿಗಂತೂ ಅವ್ರು 24 ತಾಸಿನ ಪಾಲಿಟಿಷಿಯನ್. ಅವರು ಏನು ಯೋಚನೆ ಮಾಡ್ತಾರೆ ಹೇಳೋದು ಕಾಂಗ್ರೆಸ್ನವ್ರಿಗೆ ಗೊತ್ತಾಗೋದಿಲ್ಲ. ಲೋಕಲ್ ಕಾಂಗ್ರೆಸ್ನವ್ರಿಗಂತೂ ಗೊತ್ತೇ ಆಗೋದಿಲ್ಲ. ಗೊತ್ತಾಗುವಷ್ಟು ಕಾಲ ಮಿಂಚಿರುತ್ತೆ ಸರ್. ಗೊತ್ತಾಗ